ನನ್ನ ಬಾಯ್ ಫ್ರೆಂಡ್ ಬಂದ. ಐ ಲವ್ ಯು. ಲವ್ ಯು ಟು ಬೇಬಿ. ಈ ತರ ಪಿಗರ್ ನೋಡಿ ಗುರು, ನಾನಿವತ್ತು ಫುಲ್ ನೈಟ್ ಒಂದು ಹುಡುಗಿಯಾಗಿ ಜೀವನ ಮಾಡ್ತೀನಿ. ಮಧ್ಯರಾತ್ರಿ ಒಂದು ಹುಡುಗಿ ಕಷ್ಟದಲ್ಲಿದ್ರೆ ಜನ ಹೆಲ್ಪ್ ಮಾಡ್ತಾರ ಇಲ್ವಾ ನೋಡೋಣ. ಮತ್ತೆ ನನ್ನ ಹುಡುಗಿಯಾಗಿ ನೋಡಿ ಕನ್ನಡದ ಫೇಮಸ್ ಯೂಟ್ಯೂಬರ್ಸ್ ಯಾವ ತರ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಬನ್ನಿ. ಸೌಂದರ್ಯ ಸಮರ ಸೋತವನೇ ಅಮರ. ತುಂಬಾನೇ ಬೇಜಾರಾಗುತ್ತೆ ನನಗೆ ಗಡ್ಡ ತಗ್ಸ್ದಾಗ, ಬಟ್ ಆದ್ರೂ ಪರವಾಗಿಲ್ಲ, ವಿಡಿಯೋಗೋಸ್ಕರ ಮಾಡ್ಲೇಬೇಕು. ಮಗು ಆಗ್ಬಿಡ್ತೀನಿ ನೋಡಿ ಇವಾಗ ತಕ್ಷಣ ಹುಡುಗ ಆಗಿದ್ದವನು. ಗೈಸ್, ರಕ್ಷಿತ್ ಶೆಟ್ಟಿ ಅವರು ಫೇರ್ವೆಲ್ಗೆ ಹೋಗ್ಬೇಕಾದ್ರೆ ಮಾಡಿಸ್ತಾರಲ್ಲ ಫುಲ್ ಶೇವ್, ಆ ಥರ ಫುಲ್ ಶೇವ್ ಮಾಡಿಸ್ತಾ ಇದೀನಿ. ಆದ್ರೆ ವಿಡಿಯೋ ಮಾಡಕ್ ಹೋಗ್ತೀನಿ, ಫೇರ್ವೆಲ್ಗೆ ಹೋಗ್ತಿಲ್ಲ ಅಷ್ಟೇ. ನೋಡಿ ಹೆಂಗ್ ಕಾಣ್ತಾ ಇದೀನಿ, ಕಮೆಂಟ್ ಮಾಡಿ. ಬಂದಾಗ ಒಳ್ಳೆ ಹೀರೋ ತರ ಫೀಲ್ ಇತ್ತು, ಇವಾಗ ಈಚೆ ಹೋಗ್ಬೇಕಾದ್ರೆ ಒಳ್ಳೆ ಮಗು ತರ ಫೀಲ್ ಆಗ್ತೈತೆ. ತುಂಬಾ ಚಿಕ್ಕೋನ್ ಆಗ್ಬಿಟ್ಟೆ ನಾನು ಫುಲ್ ಶೇವ್ ಮಾಡಿದ ತಕ್ಷಣ. ಉಡ್ಕೊಳಕ್ಕೆ ರೆಡಿ ಆಗ್ತಾ ಇದೀನಿ. ತುಂಬಾನೇ ಕಷ್ಟ ಐತೆ ಇದನ್ನೆಲ್ಲ ಹಾಕೊಳ್ಳೋದು. ಲಂಗ ಮತ್ತೆ ಬ್ಲೌಸ್ ಹಾಕೊಳ್ಳೋದು ಭಾರಿ ಕಷ್ಟ ಐತೆ, ಹೆವಿ ಟೈಟ್ ಹಿಂದೆ ಎಲ್ಲ. ಈಗ ಸದ್ಯಕ್ಕೆ ನೋಡಿ ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀನಿ. ವ್ಯಾಕ್ಸ್ ಮಾಡ್ಕೊಳ್ಳೋದು ಒಂದು ದೊಡ್ಡ ಸಮಸ್ಯೆ. ಇನ್ನೆಲ್ಲ ಸ್ಪ್ರೇ ಮಾಡಿದೆ, ಫುಲ್ ಎಲ್ಲ ರ್ಯಾಷಸ್ ತರ ಆಗ್ಬಿಟ್ಟಿತ್ತು. ಫುಲ್ ವ್ಯಾಸ್ಲಿನ್ ಹಾಕಿ ಹೆಣ್ಮಕ್ಳು ಕಷ್ಟ ಅದೇ ರೆಡಿ ಆದಾಗಲೇ ಗೊತ್ತಾಗುತ್ತೆ. ಮೇಕಪ್ ಮಾಡೋದು ಎಷ್ಟು ಲೇಟ್ ಆಗುತ್ತೆ ಅಂದರೆ ಅದಕ್ಕೆ ಹೆಣ್ಮಕ್ಳು ಅಷ್ಟು ನಿಧಾನ ಆಗೋದು ರೆಡಿ ಆಗೋಕ್ಕೆ. ಇಷ್ಟೆಲ್ಲ ಮಾಡ್ಕೋಬೇಕಲ್ಲ, ಗ್ಯಾಪಲ್ಲಿ ಟೀ ಬ್ರೇಕ್ ಬೇರೆ ಕೊಟ್ಟವ್ರಿ. ಹುಡುಗನ್ ಥರ ರೆಡಿ ಆಗಬೇಕು ಅಂದರೆ ಮೇಕಪ್ಪೇ ಬೇಕಿಲ್ಲ. ಸೌಂದರ್ಯ ಸಮರ ಸೋತವನೇ ಅಮರ. ಗೈಸ್, ಇವಾಗ ಒಬ್ಳು ಹುಡುಗಿ ರೋಡಲ್ಲಿ ಗಾಡಿ ಕೆಟ್ಟೋಗಿ ನಿಂತ್ಕೊಂಡ್ರೆ ಯಾರು ಬಂದು ಹೆಲ್ಪ್ ಮಾಡ್ತಾರಾ ಇಲ್ವಾ ಅಂತ ನೋಡೋಕ್ಕೆ ಈ ಎಕ್ಸ್ಪೆರಿಮೆಂಟ್ನ ಮಾಡ್ತಿದ್ದೀವಿ. ನೋಡೋಣ ಇರಿ, ಯಾರು ಹೆಲ್ಪ್ ಮಾಡ್ತಾರ ನನಗೆ ಬಂದು ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಅಂತ. ತುಂಬಾ ಗಾಡಿಗಳು ಹೋಗ್ತೈತೆ, ಒಬ್ರು ನಿಲ್ಸ್ತಿಲ್ಲ ಹೆಲ್ಪ್ ಮಾಡೋಕ್ಕೆ. ತುಂಬಾ ಜನ ಹುಡುಗರು ಹೋದ್ರು ಇವಾಗ. ಗೈಸ್, ತುಂಬಾ ಜನ ಹುಡುಗರು ಹೋದ್ರು ಇವಾಗ, ಬಟ್ ಒಬ್ರು ಕೂಡ ಹೆಲ್ಪ್ ಮಾಡಲಿಲ್ಲ. ಸುಮಾರು 20 ನಿಮಿಷದವರೆಗೂ ನಾನು ಗಾಡಿ ಕೆಟ್ಟೋಗಿರೋ ಥರ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ, ಬಟ್ ಈ ರೋಡಲ್ಲಿ ಹೋಗೋರು ಯಾರೂ ಕೂಡ ಬಂದು ಹೆಲ್ಪ್ ಮಾಡಲಿಲ್ಲ. ಅದಾದಮೇಲೆ ಒಬ್ಬರು ಕ್ಯಾಬ್ ಡ್ರೈವರು ನಿಲ್ಲಿಸಿದ್ರು ಕಾರ್ನ. ಇಲ್ಲಿ ಪೆಟ್ರೋಲ್ ಇದೆಯಾ ಅಂತ ಕೇಳಿದ್ರು. ಹೌದು, ಪೆಟ್ರೋಲ್ ಇದೆ, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂತ ಹೇಳಿದೆ. ಸ್ಟಾರ್ಟ್ ಮಾಡ್ಕೊಡ್ತೀರಾ ಅಂತ ಕೇಳಿದ ಕೂಡಲೇ ಅವರು ಕ್ಯಾಬ್ನ ಇಳಿದು ಬಂದರು ನನಗೆ ಹೆಲ್ಪ್ ಮಾಡೋಕ್ಕೆ. ಪೆಟ್ರೋಲ್ ಇದೆ, ಆನ್ ಆಗ್ತಿಲ್ಲ. ಪೆಟ್ರೋಲ್ ಇದೆ. ಇದಾ ಪೆಟ್ರೋಲ್ ಇದೆ ಆಗಿತ್ತಾ? ಅದು ಒಂದೊಂದ್ಸಲ ನೀವು ಅಲ್ಲಿ ಸ್ವಿಚ್ ಆಫ್ ಮಾಡಿದ್ದೀರಾ? ಹಾಂ, ಸ್ವಿಚ್ ಆಫ್ ಮಾಡಿದ್ದೀರಾ? ಓ, ಇದು ಆನ್ ಮಾಡಿದ್ದೆ, ಆನ್ ಮಾಡಿದಾಗಲೂ ಆಗಿರಲಿಲ್ಲ. ಇಲ್ಲ, ಇದು ಆಫ್ ಮಾಡಿದ್ರಿ ಇದನ್ನ, ಅದಕ್ಕೆ ಅದಾಗಿದೆ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ಕ್ಯಾಬ್ ಡ್ರೈವರ್ಸ್ಗಳಿಗೆ ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಆರ್ಟ್ ಹಾಕಿ, ರೆಸ್ಪೆಕ್ಟ್ ಕೊಡಿ ಎಲ್ಲರೂ. ಈ ಸೋಷಿಯಲ್ ಎಕ್ಸ್ಪೆರಿಮೆಂಟ್ನ ಇನ್ನೊಂದು 20 ಮಿನಿಟ್ಸ್ ಕಂಟಿನ್ಯೂ ಮಾಡಿದ್ವಿ. ತಿರ್ಗಾ ಯಾರಾದರೂ ಬಂದು ಹೆಲ್ಪ್ ಮಾಡ್ತಾರಾ ಅಂತ. ಅಷ್ಟರಲ್ಲಿ ಒಬ್ಬರು ಆಟೋದವರು ಆಟೋನ ನಿಲ್ಸಿದ್ರು. ಯಾರೋ ಒಬ್ರು ನಿಲ್ಸಿದ್ದಾರೆ ರೀ, ಇವಾಗ ಆಟೋದವ್ರು ನಿಲ್ಸಿದ್ದಾರೆ. ಪೆಟ್ರೋಲ್ ಇದೆ, ಚೆಕ್ ಮಾಡಿದೆ, ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಸ್ಟಾರ್ಟ್ ಆಯ್ತು. ಥ್ಯಾಂಕ್ಸ್ ಅಣ್ಣ. ಆಟೋದವ್ರಿಗೆ ಮತ್ತೆ ಕ್ಯಾಬ್ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ. ನೋಡಿ, ಈ ತರ ಹೆಣ್ಮಕ್ಳು ಕಷ್ಟದಲ್ಲಿದ್ದಾಗ, ಕಷ್ಟದ ಸಿಚುವೇಶನ್ ಅಲ್ಲಿ ಇದ್ದಾಗ ಬಂದ್ಬಿಟ್ಟು ಹೆಲ್ಪ್ ಮಾಡಿದವರು ಆಟೋದವರು ಮತ್ತೆ ಕ್ಯಾಬ್ ಅವರು. ಇದೇ ತರ ಹೆಣ್ಮಕ್ಳಿಗೆ ಯಾವಾಗಾರು ಸಹಾಯ ಬೇಕು ಅಂದ್ರೆ ನೀವು ಅಷ್ಟೇ, ಯಾರ್ಯಾರು ನೋಡ್ತೀರಾ ಎಲ್ಲರೂ ಹೆಲ್ಪ್ ಮಾಡಿ. ನಾನಿವಾಗ ಒಂದು ಹುಡುಗಿ ತರ ನಿಂತ್ಕೋತೀನಿ. ಆ ಹುಡುಗಿ ಕ್ಯಾಬ್ಗಾರು ಕಾಯ್ತಿರ್ಬೋದು, ಇಲ್ಲ ಅಂದ್ರೆ ಅವ್ರ ಮನೆಯವ್ರು ಕಾಯ್ತಿರ್ಬೋದು. ಇಲ್ಲೇ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಐತೆ. ಜನಗಳು ಅವ್ರ ಪಾಡ್ಗೆ ಅವ್ರು ನಡ್ಕೊ ಹೋಗ್ತಾರ, ಇಲ್ಲ ಅಂದ್ರೆ ಏನಾದ್ರು ಬಂದ್ಬಿಟ್ಟು ಮಾತಾಡಿಸ್ತಾರ, ಇಲ್ಲ ಕೆಟ್ಟ ದೃಷ್ಟಿಲಿ ನೋಡ್ತಾರ ಅನ್ನೋಕ್ಕೋಸ್ಕರ ಇವಾಗ ಅರ್ಧ ಗಂಟೆ ರೋಡಲ್ಲಿ ನಿಂತ್ಕೋತೀನಿ. ಏನಾಗುತ್ತೆ ನೋಡೋಣ. ಯಾರೋ ಒಂದು ಗಾಡಿಯವರು ಹಂಗೆ ನೋಡ್ಕೊಂಡು ಹೋದ್ರು ಮುಖನ. ಅರ್ಧ ಗಂಟೆ ನಾನು ರೋಡಲ್ಲಿ ಒಂದು ಹುಡುಗಿಯಾಗಿ ನಿಂತಿದ್ದೆ. ಯಾರೂ ಕೂಡ ಬಂದು ನನ್ನ ಮಾತಾಡಿಸ್ಲಿಲ್ಲ. ಬಟ್ ಕೆಲವರು ಗಾಡೀಲಿ ಹೋಗ್ಬೇಕಾರೆ ಒಂಥರ ನೋಡ್ಕೊಂಡು ಹೋಗ್ತಿದ್ರು ಅಷ್ಟೇ. ವಿಕಾಸ್ ಗೌಡ, ಹಾಯ್ ವಿಕಾಸ್ ಗೌಡ ಅವರೇ, ಹೇಗಿದ್ದೀರಾ? ವಿಕಾಸಿನಿ ನೀವು? ಇಲ್ಲ, ನಾನು ಸರೋಜ. ಸರೋಜ ಚೇಂಜ್ ಆಗೋಯ್ತಾ? ವೈಷ್ಣವಿ.
ಒಂದ್ ಹೆಸರು ಹೇಳಿ. ವೈಷ್ಣವಿ. ಸರೋಜ್ ಯಾರು? ಸರೋಜ ನಮ್ಮ ಅಕ್ಕ. ನನ್ ಬಾಯ್ ಫ್ರೆಂಡ್ ಬಂದ ಅಷ್ಟೊತ್ತಿಂದ ಒಬ್ಳನ್ನೇ ರೋಡಲ್ಲಿ ಬಿಟ್ಟೋಗಿದ್ಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ಕಾರತ್ತು ಹೇಳ್ತೀನಿ. ಕಾರ್ಗೆ ಹೋಗ್ಕೋತವ್ನೆ. ಹಂಗೆ ತಗೋಬಾರ. ಅತ್ತಿ ಲಾಂಗ್ ಡ್ರೈವ್ ಕರ್ಕೊ ಹೋಗ್ತಾನಂತೆ ನೈಟು. ಹೋಗೋಣ ಬನ್ನಿ. ಲಾಂಗ್ ಡ್ರೈವ್ ಅಲ್ಲ, ಪಕ್ಕದ ಶೆಲ್ ಐತೆ ನೋಡಿ, ತಿಂದ ಕರ್ಕೊಂಡು ಹೋಗ್ತೀನಿ. ಫ್ರೆಂಡ್ ಜೊತೆ ನನ್ನ ಕೂರ್ಸ್ಬಿಟ್ಟು ಮಜಾ ತಗೋತಾವ್ನೆ. ಛೀ, ಆ ತರದವನಲ್ಲಪ್ಪ ನಾನು, ಆ ತರದವನಲ್ಲ. ಎದುರ್ಕೊಂಡ್ಬಿಟ್ಟವ್ರೆ. ಏನ್ ಅನ್ಸ್ತಿದೆ ನನ್ ಬಗ್ಗೆ? ಚೆನ್ನಾಗಿ ಕಾಣ್ತಾ ಇದೀರಾ, ಹಾಟ್ ಆಗಿ ಕಾಣ್ತಾ ಇದೀರಾ. ಗೆಟಪ್ ಕ್ಯಾರೆಕ್ಟರ್ ಇಂದ ಈಚೆ ಬರೋಣ. ಚೆನ್ನಾಗಿ ಕಾಣ್ತಾ ಇದೀರಾ, ಚೆನ್ನಾಗಿದ್ದೀನ ಸೂಪರ್. ಬ್ರೋ ಅವ್ರ ಚಾನಲ್ಗೆ ವಿಡಿಯೋ ಮಾಡ್ಕೋತಾವ್ರೆ. ನಾನು ಇಲ್ಲಿ ತೋರ್ಸಕ್ಕಾಗಲ್ಲ ಅವ್ರನ್ನ, ಪಾಪ ಅವ್ರ ವಿಡಿಯೋ ಬರ್ತೀನಿ. ತೋರ್ಸ್ಬಿಡ್ಲಾ? ಬೇಡ ಬನ್ನಿ, ಕೈ ಹಿಡ್ಕೊಂಡು ಹೋಗೋಣ. ಕೈ ಬಿಡಲ್ಲ ತಾನೇ? ಇಲ್ಲ ಬನ್ನಿ, ಕೈ ಬಿಟ್ಟು ಅಭ್ಯಾಸನೇ ಇಲ್ಲ. ಒಂದ್ಸರಿ ಹಿಡ್ಕೊಂಡ್ರೆ ನೀವೇ ಬಿಟ್ಟು ಹೋಗ್ಬೇಕು. ಒಂದ್ ಸೆಕೆಂಡ್, ಹಿಡ್ದಿರೋ ಕೈನ ಬಿಟ್ಟು ಅಭ್ಯಾಸ ಇಲ್ಲ. ಏನ್ ತಗೋತೀಯ ಬೇಬಿ? ಏನ್ ತಿಂತೀಯ ಬೇಬಿ? ಏನಾದ್ರು ತಿನ್ನು ಬೇಬಿ. ಓ, ತುಂಬಾ ಈಟಲ್ ಇದೆಯಾ ಬೇಬಿ ನೀನು? ನಿನ್ಗೇನ್ ಬೇಕು ತಗೋ ಬೇಬಿ, ನಾನು ಡಯಟ್ ಅಲ್ಲಿ ಇದ್ದೀನಿ. ಡಯಟ್ ಕೋಕ್ ಕುಡಿ ಬೇಬಿ ನೀನು. ಬೇಡ ಬೇಬಿ, ಗಂಟ್ಲು ಹೋಗ್ಬಿಡುತ್ತೆ. ಕಷ್ಟಪಟ್ಟು ನಾನು ರಿಯಾಕ್ಷನ್ ನ ಕ್ಯಾಮ್ರಾ ಆಫ್ ಮಾಡಿ ಕೊಟ್ಟಿದ್ದೀನಿ, ನನ್ ಕೈ ನೋಡಕ್ ಆಗ್ತಿಲ್ಲ ಗೈಸ್. ತುಂಬಾ ಮೆಚ್ಚಬೇಕು ಗೈಸ್. ಗ್ರೇಟ್ ಎಫರ್ಟ್ ಬ್ರೋ, ಗ್ರೇಟ್ ಎಫರ್ಟ್ಸ್, ರಿಯಲಿ ಅಪ್ರಿಶಿಯೇಟ್. ಸರ್, ನನ್ನ ಗರ್ಲ್ ಫ್ರೆಂಡ್ ಹೆಂಗಿದ್ದಾರೆ? ಹೇಳಿದಾರಾ? ಚೆನ್ನಾಗಿರೋಣ. ಈ ತರ ಕೇಕ್ ಹಂಗ್ ನಡೀತಾ ಇದೆಯಾ? ಅಲ್ಲ, ವಾಯ್ಸ್ ಮಾತ್ರ ಅಲ್ಲ, ಇದು ಕರೆಕ್ಟ್ ಆಗಿ ಹುಡುಗಿ ತರ ನಡಿಬೇಕು. ಕಾಲ್ ನೋವು ಆಗ್ಬಿಟ್ಟಿದ್ದೀವಿ. ನಾನು ಕೇಕ್ ತಗೊಂಡಿದ್ದೀನಿ, ನನ್ನ ಬಾಯ್ ಫ್ರೆಂಡ್ ಕೊಡಿಸ್ತಿದ್ದಾನೆ. ನಿಮ್ಗೋಸ್ಕರ ಕೇಕ್ ಅಂಗಡಿನೇ ಕೊಡಿಸ್ತೀನಿ ಬೇಬಿ. ನಿನ್ನಂತ ಬ್ಯೂಟಿ ನಾನು ಒಂದು ಬೇಕರಿನೇ ಮಾಡ್ಕೊಡ್ತೀನಿ. ಇಲ್ಲ, ಕಳ್ಕೊಬಿಡುತ್ತದೆ. ಬೇರೆ ಹತ್ರ ನೀನೇನ್ ಮಾಡ್ತಿದ್ದೆ ಬೇಬಿ ಇವತ್ತು? ನಾನು ನಂದು ಶೂಟ್ ಇತ್ತು, ನೀನ್ ನೋಡೋಣ ಬಾ ಅಂದಲ್ಲ, ಇಲ್ಲಿ ಇದೆಯಾ ಅಂತ, ಅದಕ್ಕೆ ನೀನ್ ನೋಡಕ್ ಬಂದು ಶೂಟ್ ಎಲ್ಲ ನನ್ನ ಬೇಬಿಗೆ ಒಂದು ಕೇಕ್ ತಿನ್ನಿಸ್ತಾ ಇದೀನಿ. ನನಗೆ ಬೇಡ, ದಯವಿಟ್ಟು ಕೊಡ್ಬೇಡ ಬೇಬಿ, ಡಯಟ್ ಅಲ್ಲಿ ಇದೀನಿ. ಬ್ರೆಡ್ ಹಾಕ್ಬಾರ್ದು ಅಂತ ಬೈದ್ರೆ ಬೇಬಿ ಜನ. ಹೌದಾ? ಏನ್ ಮಾಡೋದು ತಪ್ಪು ನಾವು ಯೂಟ್ಯೂಬರ್. ನಾನು ನನ್ನ ಬಾಯ್ ಫ್ರೆಂಡು ಕೋಕ್ ನ ಎಕ್ಸ್ಚೇಂಜ್ ಮಾಡ್ಕೊ ಕುಡಿತಿದೀವಿ. ಒಬ್ಬನೇ ಬಾಯ್ ಫ್ರೆಂಡ್, ಈಗ ಇನ್ನೊಬ್ರು ಆಗಲೇ ಮೀಟ್ ಮಾಡ್ರ, ಅವರು ಬಾಯ್ ಫ್ರೆಂಡ್ ಅಂದ್ರ? ಇಲ್ಲ ಅವ್ರ ಫ್ರೆಂಡ್ ಅಷ್ಟೇ ಕಣೋ. ಒಬ್ಬನೇ ಬಾಯ್ ಫ್ರೆಂಡ್. ನೀನು ಒಬ್ಬನೇ ಕಣೋ. ನೀನ್ ನನ್ನ ಬಿಟ್ಟು ಹೆಂಗ್ ಹೋಗು ಮೀಟ್ ಮಾಡ್ಕೊಂಡ್ ಬಂದೆ ಹುಡುಗನ್ನ? ನಂಗೆ ಮೇಲ್ ಬೆಸ್ಟ್ ಫ್ರೆಂಡ್ ಇರೋ ಗರ್ಲ್ ಫ್ರೆಂಡ್ ಬೇಡ. ಈ ತರ ಮೇಲ್ ಬೆಸ್ಟ್ ಫ್ರೆಂಡ್ ರೂಲ್ ಆಗ್ಬೇಕು. ಮೇಲ್ ಬೆಸ್ಟ್ ಫ್ರೆಂಡ್ ನಂಗೆ ಬಾಯ್ ಫ್ರೆಂಡ್ ಬೇಡ. ಬಾಯ್ ಫ್ರೆಂಡ್ ಬೇಡ, ಗರ್ಲ್ ಫ್ರೆಂಡ್ ಬೇಡ. ಅವನ್ನ ಬಿಡು, ನನ್ನ ಬಿಡು. ಅವನ್ನೇ ಬಿಡ್ತೀನಿ. ನಂಗೆ ನೀನೇ ಇಂಪಾರ್ಟೆಂಟ್ ಕಣ. ನಾನು ಹೆಂಗ್ ರಿಯಾಕ್ಟ್ ಮಾಡಿ ನಂಗೆ ಗೊತ್ತಾಗ್ತಿಲ್ಲ. ಬನ್ನಿ, ಒಂದ್ ಸರ್ಪ್ರೈಸ್ ಇದೆ ಅಂತ ಕರೆದ್ಬಿಟ್ರು. ಈ ರೇಂಜ್ ಕೊಡೋದ? ಸರ್ಪ್ರೈಸ್ ಆದ್ರ? ಓ ಕ್ರೇಜಿ. ಈಗಲೂ ಕನ್ಫ್ಯೂಸ್ ಆಗಿದ್ದೀನಿ. ವಿಕಾಸ್ ಗೌಡ ಪಕ್ಕ ನಿಂತಿದ್ದೀನ? ಕ್ಯಾರೆಕ್ಟರ್ ಇಂದ ಈಚೆ ಬರೋಣ ಈಗ. ಆ ವಿಕಾಸ್ ಪಕ್ಕ ನಿಂತಿದ್ದೀನ, ಬೇರೆ ವಿಕಾಸ ಇದು? ನಾನು ನೀವು ಚಾಲೆಂಜ್ ವಿಡಿಯೋ ಮಾಡಿದ್ನಲ್ಲ, ಅದೇ ವಿಕಾಸ್. ನಿನ್ ಕಣ್ಣಲ್ಲೆಲ್ಲ ಹೋಗ್ತಿದೆ ಕಣೋ. ಅನ್ಕೋಬೇಡ, ನಾನು ಹಿಂಗ್ ಬೇಕಿರ ಮಾತಾಡ್ಬಿಡ್ತೀನಿ. ಇದೆಲ್ಲ ಫನ್ಗೆ ಅಷ್ಟೇ, ಸುಮ್ನೆ ಫನ್ನಿ ಮಾಡ್ತಿರೋದು. ನನ್ ಬಾಯ್ ಫ್ರೆಂಡು ಸರಿ ಇಲ್ಲ. ನಾನು ನನ್ನ ಬಾಯ್ ಫ್ರೆಂಡು ಒಂದ್ ಸಣ್ಣ ರೈಡ್ ಹೋಗ್ಬಿಟ್ಟು ಬಂದ್ವಿ. ಡ್ರೈವಾ ರೈಡ್ ಅಂದ್ರೆ ಬೈಕ್. ಕರೆಕ್ಟ್ ಮಾಡಿದ್ದಕ್ಕೆ ತುಂಬಾನೇ ಖುಷಿ. ಸ್ವಲ್ಪ ದೂರ ನಿಂತ್ಕೊಂಡು. ಇಲ್ಲಿ ಮಾತ್ರ ಕ್ಯಾಮ್ರಾ ಮುಂದೆ ಮಾತ್ರ ಹಿಂಗೆ. ಅಲ್ಲ, ಕ್ಯಾಮ್ರಾ ಆಫ್ ಆದ್ರೆ ಹತ್ರ ಬರು ಅಂತ್ಯ. ಸೀರಿಯಸ್ ಆಗಿ ಲಾಗ್ ಮಾಡ್ತಿದ್ದೆ ಅಂದ್ರೆ ಆಗಿಂದ. ಗೈಸ್, ನಾನು ಅಷ್ಟೊತ್ತಿಂದ ಸೀರಿಯಸ್ ಆಗಿ ಲಾಗ್ ಮಾಡ್ತಿದ್ದೆ. ಇವ್ರು ಬಂದಡ್ಗೆ ಫುಲ್ ಫನ್ನಿ ಮೋಡ್, ಜಾಲಿ ಎಲ್ಲ ಜಾಲಿ ಆಗೋಯ್ತು. ಇನ್ನೂ ಎಫರ್ಟ್ಸ್ ಹಾಕ್ತಿದ್ದಾರೆ, ಕ್ರೇಜಿ ಎಫರ್ಟ್ಸ್. ಈ ತರ ಯಾರು ಕನ್ನಡದಲ್ಲಿ ಹಾಕಿಲ್ಲ ಎಫರ್ಟ್. ಐಮ್ ಡ್ಯಾಮ್ ಶೋರ್. ಲೈಕ್, ಶೇರ್, ಕಮೆಂಟ್ ಆದಷ್ಟು ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿ. ಅವ್ರು ಇನ್ನೂ ಏನಂತಾರೆ, ಇನ್ನೂ ಕಾಂಟೆಂಟ್ ಮಾಡಕ್ಕೆ ಉತ್ಸಾಹ ಸಪೋರ್ಟ್ ಮಾಡಿ ಅಷ್ಟೇ. ಎಂಡ್ ಆಫ್ ದಿ ಡೇ, ಐ ಲವ್ ಯು. ಲವ್ ಯು ಟು ಬ್ರದರ್, ಲವ್ ಯು ಟು. ಐ ಲವ್ ಯು. ಲವ್ ಯು ಟು ಬೇಬಿ. ಸರಿ, ಲವ್ ಯು ಕಣೆ. ನೋಡಿದ್ರೆ ರೀಲ್ಸ್ ಅಲ್ಲಿ ಹಿಂಗ ಅಂತಾರಲ್ಲ, ಹಂಗೆಲ್ಲ ಮಾಡ್ಬಿಟ್ಟ ದೂರ
ಅದು ಮಧ್ಯರಾತ್ರಿ ಇವಾಗ 1 ಗಂಟೆನಾ. ಅವರು ಯಾವ್ದೋ ಶೂಟಲ್ಲಿ ಇದ್ರು, ನಾನು ಕರೆದೆ ಒಂದೇ ಒಂದ್ ಮಾತು, ಪಾಪ ಅವರೇ ಬಂದ್ರು ನಮ್ಮನ್ನ ನೋಡಕ್ಕೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ ಬಂದಿದ್ದಕ್ಕೆ. ಹುಷಾರ್ ಗೈಸ್, ಬಾಯ್ ಮಾಡಿ ಸಮೀರ್ ಅವ್ರಿಗೆ. ಯಾರಾದ್ರೂ ಡ್ರಾಪ್ ಗಿಫ್ಟ್ ಕೊಡ್ತೀನಿ ಅಂದ್ರೆ ಹೋಗ್ಬೇಡಿ. ಬಿರಿಯಾನಿ ತಿಂತಿದೀವಿ ನೋಡಿ. ಅಪ್ಪು ಸರ್ ಎಲ್ಲ ಕಡೆ ಈ ಹೋಟ್ಲಲ್ಲಿ ಅಪ್ಪು ಸರ್ರೇ ಇದ್ದಾರೆ ನೋಡಿ. ತುಂಬ ಬೇಕಾ ಬಿರಿಯಾನಿ ನೋಡಿ, ಸಕ್ಕತ್ತಾಗಿದೆ. ಪೀಸ್ ನೋಡಿ, ಫುಲ್ಲು ಚಳಿ ಆಗ್ತೈತೆ. ಇವಾಗ ಬನ್ನಿ ಕಾಫಿ ಕುಡಿಯೋಣ. ಅಣ್ಣ ಟೀ ಕೊಡಿ ಎರಡು. ಸಕ್ಕತ್ತಾಗೈತೆ ಟೇಸ್ಟು. ಅಲ್ಲಿ ನೋಡಿ ಆ ಚಂದ್ರ ನೋಡಿ ಹೆಂಗೈತೆ. ನಾನು ಚಂದ್ರನ್ ತರ ಇಲ್ವಾ? ಅಷ್ಟೊತ್ತಿಂದ ಓಡಾಡಿ ಚಳಿ ಎಲ್ಲ ನಡಕ್ತಾ, ಅದಕ್ಕೆ ನಿಮ್ಮ ಹತ್ರ ಬಂದು ಇವಾಗ ಏನ್ ಚಾಲೆಂಜ್ ಒಂಥರ ಆಯ್ತೈತೆ ಕಣಲು. ಪಕ್ಕ ಹುಡುಗಿ ಫೀಲೇ ಸಿಗ್ತೈತಲ್ಲೋ ವಿಕಾಸಿನಿ. ನೀವು ಲಂಡನ್ಗೆ ಹೋಗಿ ಬಂದ್ರು ಈ ತರ ಇನ್ನು ದೇಶ ಸುತ್ತೊಬ್ರು ಹೆಣ್ಣು ಹುಡುಕ್ಲಿಲ್ಲ. ಲಂಡನ್ ವರ್ಗು ಹೋಗಿ ಅಷ್ಟೆಲ್ಲ ದೂರ ತಿರ್ಗಾಡ್ಕೊ ಬಂದಲ್ಲ, ಈ ತರ ಪಿಗಟ್ ನೋಡಿ. ಬಾಯ್ಲಿ ಚಿರಂ ಬಾಯ್ಲಿ ಬಾಯ್ಲಿ. ನಿನ್ ಬಾಲ ಅವ್ರು ಗೊತ್ತಾಗೋಯ್ತು ಕಂಟೆಂಟ್ಗೆ ಕರೀತಾವ್ರು ಇವ್ರು ಯೂಟ್ಯೂಬರ್ಸ್ ಅಂತ. ಕರೆದಿರೋ ನಾನು ನೀನ. ಈಗ ಅಷ್ಟೋ ಲಂಡನ್ ಅಲ್ಲೆಲ್ಲ ಸುತ್ತಾಡ್ಕೊಂಡ್ ಬಂದೆ, ಆದ್ರೂ ನಮ್ ಪೀಸೇ ಅಲ್ವಾ. ನೈಟ್ ಟೈಮ್ ಗೈಸ್ ಕಿತ್ತಾಡಿ ಕಿರಣ ಮೀಟ್ ಮಾಡ್ಬೇಕು ಅಂದ್ಬಿಟ್ಟು ಬಂದಿದ್ದು. ಆದ್ರೆ ಸೀರೆಗಿಂತ ಜೀನ್ಸ್ ಆತರ ಟ್ರೈ ಮಾಡ್ಬೇಕಲ್ಲ, ಪರ್ಫೆಕ್ಟ್ ಸೂಟ್ ಆಗುತ್ತೆ. ಇವೆಲ್ಲ ಗೊತ್ತು. ಹೆಂಗೆ ಏನನ್ಸ್ತು? ಚೆನ್ನಾಗ್ ಅನಿಸ್ತು. ಒಳ್ಳೇದಾಗ್ಲಿ. ಯಾರ ಜಾಗದಲ್ಲಿ ಮುಟ್ತಿಯಲ್ಲ. ಸುಮ್ನೆ ಪ್ರೀತಿಯಿಂದ ಹಗ್ ಮಾಡಿದ್ದಷ್ಟೇ. ಗೈಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ. ಏನ್ ಗುರು ಇದು? ಯಾಕೆ ಗೊತ್ತಾ ಶೇಖರ್, ನಾನು ಇಷ್ಟೆಲ್ಲ ಕಷ್ಟ ಬೀಳ್ತಿರೋದು? ನಿನ್ಗೂ ಯಾರು ಗರ್ಲ್ ಫ್ರೆಂಡ್ಸ್ ಇಲ್ಲ? ನಾನೇ ನಿನ್ ಗರ್ಲ್ ಫ್ರೆಂಡ್ ಆಗೋಣ ಅಂತ. ಲವ್ ಯು ಶೇಖರ್. ಸುಮ್ಮನೆ ಯಾಕೋ ಗೈಸ್, ಬೆಂಗಳೂರಲ್ಲಿ ಫುಲ್ ನೈಟ್ ಚಳಿಲಿ ಓಡಾಡ್ಕೊಂಡು ಈ ವಿಡಿಯೋನ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ತುಂಬಾ ಕಷ್ಟಪಟ್ಟು ಈ ವಿಡಿಯೋನ ಮಾಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.